ಎಲ್ಲ ಗುರುಗಳಿಗೆ ನಮಸ್ಕಾರ ರೀ. ನಾನು ಕೊಟವಾಗಿಂದ ಸಿದ್ದಾರ್ಡ್ ಅಂತ ಮಾತಾಡೋದ್ರಿ. ಇವತ್ತು ತಾರೀಖು 13/8/2025 ರೀ. ಇವು 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮತ್ತು 227ನೆಯ ರಾಯಣ್ಣನ ಜಯಂತಿಯ ಅಂಗವಾಗಿ, ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಮಹಾಗುರುಗಳು ನಾಲ್ಕು ಪ್ರಶ್ನೆಗಳನ್ನು ತೆಗೆದುಕೊಟ್ಟಿದ್ದಾರೆ. ಅವು ಪ್ರಶ್ನೆಗಳು ಯಾವ್ರಿಪ್ಪ ಅಂದರೆ, ಕಿತ್ತೂರು ಉತ್ಸವ ನಾಡ ಹಬ್ಬದಲ್ಲಿ ರಾಯಣ್ಣ ಮತ್ತು ಬಾಳಪ್ಪ ಬಿಚ್ಚುಗತ್ತಿ ಚನ್ನಬಸವಗ ಮಲ್ಲ ಸರ್ಜಾ ದೊರೆಗಳು ರೀ ಒಂದೊಂದು ಬಿರುದನ್ನು ಕೊಟ್ಟಾರ. ಬಿರುದುಗಳ ಹೆಸರು ಏನೇನು ಅನ್ನುವಂಥದ್ದು ಒಂದನೇ ಪ್ರಶ್ನೆ ಐತಿ ಗುರುಗಳ. ಇನ್ನೊಂದು ಏನರಿಪ್ಪ ಅಂದ್ರೆ, ಬ್ರಿಟಿಷರು ರಾಯಣ್ಣನ ಡೋರಿ ಬೆಂಚಿ ಹಿಡಿದಂಥ ಸಂದರ್ಭದೊಳಗೆ ರೀ ಬಿಚ್ಚುಗತ್ತಿ ಚನ್ನಬಸವ ಸೈನ್ಯವನ್ನು ತರಕ್ಕೆ ಯಾವ ಊರಿಗೆ ಹೋಗಿದ್ದ, ಮತ್ತು ಬಿಚ್ಚುಗತ್ತಿ ಚನ್ನಬಸವ ರಾಯಣ್ಣನ ಹಿಡಿದ ಸುದ್ದಿ ಬಂದಿದ್ದ ಸುದ್ದಿಯನ್ನು ಆ ಬಿಚ್ಚುಗತ್ತಿ ಚನ್ನಬಸವ ಅಲ್ಲಿ ಓಡಿ ಹೋಗಿ ಹೇಳಿದಂಥ ಅವನ ಹೆಸರೇನು ಅನ್ನುವಂಥದ್ದು ಇದೊಂದು ಪ್ರಶ್ನೆ ಐತಿ ಗುರುಗಳ. ಇನ್ನೊಂದು ಏನು ಪ್ರಶ್ನೆ ಇದೆಯಪ್ಪ ಅಂದರೆ, ರಾಯಣ್ಣನ ಬಂಧಿಸಿದ ನಂತರ ಉಳಿದ ಪ್ರಮುಖ ಆರೋಪಿಗಳ ಮೇಲೂ 1827ನೇ ಇಸ್ವಿಯ ಕಾಯ್ದೆಯಲ್ಲಿನ ಪ್ರಕಾರ ರೀ ಎಷ್ಟನೇ ಕಲಂ ಪ್ರಕಾರ, ಎಷ್ಟನೇ ಸೆಕ್ಷನ್ ಪ್ರಕಾರ, ಎಷ್ಟನೇ ನಿಯಮದ ಪ್ರಕಾರ ಉಳಿದ ಆರೋಪಿಗಳ ಮೇಲೂ ಶಿಕ್ಷೆಯನ್ನು ವಿಧಿಸಿದರು. ಇನ್ನೊಂದು ಏನರಿಪ್ಪ, ಧಾರವಾಡ ಜಿಲ್ಲಾಧಿಕಾರಿಯಾದ ಯಾವನು ಕಿತ್ತೂರು ನಾಡಿನಲ್ಲಿ 3474 ಸೆಟ್ ಸನದಿಗಳಿಗೆ ರೀ ಒಂದು ಆದೇಶ ಪತ್ರವನ್ನು ಹೊರಡಿಸಿರ್ತಾರೆ. ಸೆಟ್ ಸನದಿ ಅಂದರೆ ಜನರಿಗೆ ಅಂತೇಳಿ ಬೇರೆ ಗುರುಗಳ ಕಡೆಯಿಂದ ಕೇಳಿ ತಿಳ್ಕೊಂಡಿನಿ ರೀ. ನನ್ನ ಬುಕ್ನಾಗ ಸೆಟ್ ಸನದಿಗಳಿಗೆ ಅನ್ನೋಂಗೈತ್ರಿ. ಒಂದು ಆದೇಶ ಪತ್ರವನ್ನು ಹೊರಡಿಸಿದ್ರೆ, ಆದೇಶ ಪತ್ರ ಏನು ಹೊರಡಿಸಿದ್ರಪ್ಪ ಅಂದ್ರೆ, ಬ್ರಿಟಿಷರಿಗೆ ನಿಷ್ಠುರವಾಗಿರಲು ಎಷ್ಟು ಜನರು ಒಪ್ಪಿಗೆ ಐತಿ ಅಂತೇಕ್ಯಾರ ಆದೇಶ ಪತ್ರವನ್ನು ಹೊರಡಿಸಿದಂಥ ಸಂದರ್ಭದೊಳಗೆ ಬ್ರಿಟಿಷರ ಪರವಾಗಿ ಎಷ್ಟು ಜನರು ಒಪ್ಪಿಗೆ ಅಂತೇಕ್ಯಾರ ಒಪ್ಪಿಗೆಯನ್ನು ಸೂಚಿಸಿದ್ರು. ಮತ್ತು ದೇಸಾಯಿಗಳ ಪರವಾಗಿ, ಕಿತ್ತೂರಿನ ದೇಸಾಯಿಗಳ ಪರವಾಗಿ ಎಷ್ಟು ಮಂದಿ ಒಪ್ಪಿಗೆ ಅಂತ ಪತ್ರದಲ್ಲಿ ಸಹಿ ಹಾಕಿ ಕೊಟ್ಟರು ಅನ್ನುವಂಥದ್ದು ಇದೊಂದು ಪ್ರಶ್ನೆಗಳು. ಇನ್ನೊಂದು ಏನಪ್ಪ ಅಂದ್ರೆ, ರಾಯಣ್ಣ ಸಿನಿಮಾ 2012ರಾಗ ಆನಂದ್ ಅಪ್ಪುಗೋಳವರ ನಿರ್ಮಾಣದಲ್ಲಿ ಸಂಗೊಳ್ಳಿ ರಾಯಣ್ಣ ಚಿತ್ರವನ್ನು ಬಿಡುಗಡೆ ಮಾಡಿದರು. ಸಂಗೊಳ್ಳಿ ರಾಯಣ್ಣನ ಪಾತ್ರ ದರ್ಶನ ಮತ್ತು ಚೆನ್ನಮ್ಮನ ಪಾತ್ರ ಉಮಾಶ್ರೀ, ಮತ್ತು ಚೆನ್ನಮ್ಮನ ಪಾತ್ರ ಉಮಾಶ್ರೀ ಅಲ್ಲಿ ಗುರುಗಳ. ಚೆನ್ನಮ್ಮನ ಪಾತ್ರ ನಟಿ ಜಯಪ್ರದಾ ರೀ. ಕೆಂಚಮ್ಮನ ಪಾತ್ರ ಉಮಾಶ್ರೀ ಮಾಡಿದ ಗುರುಗಳ. ಹಂಗೆ 1964 ಒಮ್ಮೆ ಸಂಗೊಳ್ಳಿ ರಾಯಣ್ಣನ ಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಅವಾಗ ರಾಯಣ್ಣನ ಪಾತ್ರ ಯಾರು ಮಾಡಿದರು? ರಾಯಣ್ಣನ ಹೆಂಡತಿ ಪಾತ್ರ ಯಾರು ಮಾಡಿದ್ರು ಅವಾಗ. ಮತ್ತು ಇದ್ರಾಗ ಈ ಪಿಕ್ಚರಿಗೆ 6 ಹಾಡುಗಳನ್ನು ಬರೆದು ಕೊಟ್ಟಾರೆ. 6 ಹಾಡುಗಳನ್ನು ಬರೆದು ಕೊಟ್ಟಂಥವನ ಹೆಸರೇನು, ಮತ್ತಿದು 1964 ಮೊಟ್ಟ ಮೊದಲ ಪ್ರಯೋಗ ಯಾವ ಊರಾಗ ಯಾವ ಟಾಕೀಜ್ನಾಗ ಇದನ್ನು ಬಿಡುಗಡೆ ಮಾಡಿದರು ಅನ್ನುವಂಥದ್ದು ಇದೊಂದು ಪ್ರಶ್ನೆ ಐತಿ ಗುರುಗಳು. ಇನ್ನೊಂದು ಪ್ರಶ್ನೆ ಏನ್ರಿಪ್ಪ ಇದ್ರಾಗ ಅಂದ್ರೆ, ಸಂಗೊಳ್ಳಿ ರಾಯಣ್ಣನ ಕೂಡ್ರಿ ಶಿಕ್ಷೆ ಅನುಭವಿಸಿದವರ ಕೂಡನೂ ಒಬ್ಬವ ಕಲ್ಲೂರಾವ್ ಅದಾನ ರೀ. ಕಲ್ಲೂರಾವ್ ರೀ. ಸಂಗೊಳ್ಳಿ ರಾಯಣ್ಣನ ಕೂಡ ಶಿಕ್ಷೆಗೆ ಒಳಪಟ್ಟಿದ್ರಾಗ ಅದ್ರಾಗ ಒಬ್ಬವ ಕಲ್ಲೂರಾವನ ಹೆಸರು ಏನು ಅನ್ನುವಂಥದ್ದು ಇದೊಂದು ಪ್ರಶ್ನೆಗಳು. ಇನ್ನೊಂದು ಏನು ಪ್ರಶ್ನೆ ಇರಪ್ಪ ಅಂದ್ರೆ, 4 ವೇದಗಳದ ಋಗ್ವೇದ, ಅಜುರ್ವೇದ, ಸಾಮವೇದ, ಅರ್ಥವರ್ಣ ವೇದ ಅಂತ ಕ್ಯಾರ. ಆ 4 ವೇದಗಳಿಗೂ ಒಂದೊಂದು ಪ್ರಾಣಿ ಮುಖ ಐತ್ರಿ. ಯಾವ್ಯಾವ ವೇದಕ್ಕೆ ಯಾವ್ಯಾವ ಪ್ರಾಣಿ ಮುಖ ಐತಿ, ಶರೀರ ಮಾತ್ರ ಯಾವ್ಯಾವ ಆಕಾರದೈತಿ ಅನ್ನುವಂಥದ್ದು ಇದೊಂದು ಪ್ರಶ್ನೆಗಳು. ಇನ್ನೊಂದು ಏನು ಪ್ರಶ್ನೆ ಇರಪ್ಪ ಅಂದ್ರೆ, ಎಕ್ಕಿಗಿಡ ರೀ ಯಾವ ಜಾತಿಗೆ ಸೇರಿದ್ದಿದೆ? ಎಕ್ಕಿಗಿಡ ಯಾವ ವರ್ಗಕ್ಕೆ ಸೇರಿದೆ? ಮತ್ತು ಈ ಎಕ್ಕಿ ಗಿಡವನ್ನು ಸಂಸ್ಕೃತದಲ್ಲಿ 12 ಹೆಸರಿನಿಂದ ಕರೀತಾರೆ. 12 ಹೆಸರುಗಳು ಯಾವ್ಯಾವ ರೀ? ಮತ್ತು ಬಿಳಿ ಎಕ್ಕಿ ಗಿಡವನ್ನು 8 ಹೆಸರುಗಳಿಂದ ಕರೀತಾರೆ. 8 ಹೆಸರುಗಳು ಯಾವ್ಯಾವ? ಮತ್ತು ಕೆಂಪು ಎಕ್ಕಿ ಗಿಡವನ್ನು 5 ಹೆಸರಿನಿಂದ ಕರೀತಾರೆ. 5 ಹೆಸರುಗಳು ಯಾವ್ಯಾವ? ಇನ್ನೊಂದು ಏನರಿಪ್ಪ ಪ್ರಶ್ನೆ ಅಂದ್ರೆ, ಸೀತೆ ಅಗ್ನಿ ಪ್ರವೇಶ ಮಾಡುವಂಥ ಸಂದರ್ಭದೊಳಗೆ ಆಕೆಗೆ ಮೈಗೆ ಬೆಂಕಿ ತಗಲಬಾರ್ದು, ಆಕೆಗೆ ಬೆಂಕಿ ಸುಡಬಾರ್ದು ಅಂತ ತಿಳ್ಕೊಂಡು ಒಬ್ಬರೊಂದು ವಸ್ತ್ರ ತಂದು ಕೊಟ್ಟಾರ. ಯಾರು ವಸ್ತ್ರ ತಂದು ಕೊಟ್ಟರು? ಪೂರ್ವದಲ್ಲಿ ವಸ್ತ್ರ ಅದು ಮೊದಲು ಎಲ್ಲಿತ್ತು? ಆ ವಸ್ತ್ರ ಈಗ ಸೀತಾದೇವಿಗೆ ತಂದು ಕೊಟ್ಟವ್ರು ಯಾರು? ವಸ್ತ್ರ ಅದನ್ನು ಯಾತ್ರದಿಂದ ತಯಾರು ಮಾಡಿದ್ರು. ಆ ಸೀತೆ ಅಗ್ನಿಯಲ್ಲಿ ಸುಡದ ಕಟ್ಟಿಗೆ ಎಲ್ಲ ಸುಟ್ಟಿಂದ ಬೂದಿ ಮ್ಯಾಗ ಬಿದ್ದಂಥ ಸಂದರ್ಭದೊಳಗೆ ಸೀತಾದೇವಿ ರೀ ಆ ಬೂದಿ ಮ್ಯಾಗಿಂದ ಎತ್ತಿಕ್ಯಾರ ಮ್ಯಾಗ ತಂದು ಹಾಕಿದಂಥವನ ಹೆಸರೇನು? ಇನ್ನೊಂದು ಏನ್ರಿಪ್ಪ ಅಂದ್ರೆ, ಕುಬೇರನು ಯಾವ ಹೆಸರಿನ 36 ಜನ ಯಕ್ಷಕರಿಗೆ ರಾಜನಾಗಿದ್ದ? ಕುಬೇರನು ಯಾವ ಹೆಸರಿನ 36 ಜನ ಯಕ್ಷಕರಿಗೆ ರಾಜನಾಗಿದ್ದ? ಮತ್ತು ಅವನ ಕೈಯಾಗ, ಕುಬೇರನ ಕೈಯಾಗ 64 ಜನ ಯಕ್ಷಕರು ಅವನ ಸೇವಕರಿದ್ದರು, ಸೇವೆಯನ್ನು ಮಾಡ್ತಿದ್ರು.
ಯಾವ ಯಾವ ಹೆಸರಿನ 64 ಜನ ಯಕ್ಷಕರು ಕುಬೇರನ ಸೇವೆಯನ್ನು ಮಾಡ್ತಿದ್ರು, ಆ ಸೇವಕರ ಹೆಸರೇನು, ಮತ್ತು ಯಾವ ಹೆಸರಿನ 36 ಜನ ಯಕ್ಷಕರಿಗೆ ರಾಜನಾಗಿದ್ದ ಆ 36 ಮಂದಿ ಹೆಸರೇನು. ಮತ್ತು ಇನ್ನೊಂದು ಏನ್ರಿಪ್ಪ ಅಂದ್ರೆ ಪ್ರಶ್ನೆ, ಇಂದ್ರನ ಅರಮನೆ ಒಳಗೆ ಇಂದ್ರನ ಅರಮನೆ ಒಳಗೆ ಸಪ್ತ ಮೋಡ ಅಂತ ಹೇಳ್ತಾರೆ. ಸಪ್ತ ಮೋಡಗಳಿರ್ರಿ, ನಮ್ಮ ಕಡೆ 9 ಮೋಡಗಳದಾವ ಸರ. ಇಂದ್ರನ ಅರಮನೆ ಒಳಗೆ 9 ಮೋಡಗಳಿದ್ದು 9 ಮೋಡಗಳ ಹೆಸರೇನೇನು. ಮತ್ತು ಇಂದ್ರನ ಅರಮನೆ ಒಳಗೆ ರೀ 49 ಮಂದಿ ಅಗ್ನಿಗಳ ಪೈಕಿ ರೀ 8 ಮಂದಿ ಅಗ್ನಿಗಳಿದ್ರೆ ಆ ಅಗ್ನಿಗಳ ಹೆಸರು ಏನೇನು ಅನ್ನೋವಂಥದ್ದು ಇದೊಂದು ಪ್ರಶ್ನೆ ಗುರುಗಳ. ಇನ್ನೊಂದು ಏನ್ರಿಪ್ಪ ಕಡಿ ಪ್ರಶ್ನೆ ಅಂದರೆ, ಭೂಮಿಗೆ ಹತ್ತಿರ ಇರುವ ನಕ್ಷತ್ರ ಯಾವುದು ಮತ್ತು ಸೂರ್ಯನಿಗಿಂತಲೂ 11 ಕೋಟಿಯಷ್ಟು, ಸೂರ್ಯನಿಗಿಂತಲೂ 11 ಕೋಟಿಗಳಷ್ಟು ದೊಡ್ಡದಾದ ನಕ್ಷತ್ರ ಯಾವುದು. ಇವು ಮೇಲಿನ ಪ್ರಶ್ನೆಗೆ ರೀ ನಮ್ಮ ಬುಕ್ಕಿನ ಪ್ರಕಾರ ನೇರವಾಗಿ ಯಾರು 15/8/2026 ಮಟ್ಟ ಟೈಮಿಂಗ್ ಐತ್ರಿ. ಇದಕ್ಕೆ 1 ವರ್ಷ ಟೈಮಿಂಗ್ ಇಟ್ಟೇವ್ರಿ. ನಮ್ಮ ಮಹಾಗುರುಗಳು ಹೇಳಿದ ಪ್ರಕಾರ ನಾವು ಮಾತಿಗೆ ಬದ್ರಿ. ಯಾವಾಗಿದ್ರು ನಮ್ಮ ಮಹಾಗುರುಗಳು ಬಂಗಾರನು ಇಡೋದು ಬ್ಯಾಡ ಅಂದ್ರಿ, ಇರಲಿ ಗುರುಗಳ, ಆದರೂ ಮತ್ತೆ ಇಡೋಣ ಅಂತ ಹೇಳಿದ್ರಿ, ಇಟ್ಟಿದ್ದಾರೆ ಒಪ್ಪುವಂಥ ಮಾತು. ಇದಕ್ಕೆ 1 ವರ್ಷ ಟೈಮಿಂಗ್ ಐತ್ರಿ. 1 ತಿಂಗಳು ಇಡಬೇಕು ಅನ್ನೋ ಆಸೆ ನಂದು ಭಾಳ ಐತ್ರಿ. ನಮ್ಮ ಮಹಾಗುರುಗಳು ಕೇಳಿದ್ದಕ್ಕೆ 1 ವರ್ಷ ಟೈಮಿಂಗ್ ಇಟ್ಟೇವ್ರಿ. ಇದಕ್ಕೆ 15/8/2026 ಮಟ್ಟ 1 ವರ್ಷ ಟೈಮಿಂಗ್ ಇರ್ತೈತೆ ರೀ. ಈ ಪ್ರಶ್ನೆಗಳಿಗೆ ಯಾರಾದರೂ ನಮ್ಮ ಬುಕ್ಕಿನ ಪ್ರಕಾರ ನಮ್ಮ ಪ್ರಶ್ನೆಗೆ ಉತ್ತರ ನೇರವಾಗಿ ಯಾರ ಕೊಟ್ರೆ ಆ ಮಹಾಗುರುಗಳಿಗೆ ಅವ್ರ ಊರಿಗೆ ಹೋಗಿ ಸನ್ಮಾನ ಮಾಡಿ ಅರ್ಧ ತೊಲಿ ಬಂಗಾರ ಆಯ ನಾಮ ಹೋಗಿ ಬಹುಮಾನವಾಗಿ ಕೊಟ್ಟು ಬರ್ತೀವಿ ಅಂತ ಏಕೆ ನಮ್ಮ ಮಹಾಗುರುಗಳು ಹೇಳಿದ್ದಾರೆ. ಇವತ್ತು ತಾರೀಕು 13/8/2025 ರೀ. ಇವತ್ತು ಕಡಿ ಡೇಟ್ 15/8/2026 ಮಟ್ಟ ಇದು ಕಡಿ ಡೇಟ್ ಇರ್ತೈತೆ ರೀ. ಯಾವ್ದಾರ ಮಹಾಗುರುಗಳು ಪ್ರಯತ್ನ ಮಾಡ್ಬೇಕಂತ ವಿನಂತಿಗಳು. ನನ್ನ ಮೊಬೈಲ್ ನಂಬರು 9916312743 ರೀ. ಈ ಪ್ರಶ್ನೆಗಳು ಏನರ ನಿಮಗೇನು ತಿಳಿಲಿಲ್ಲ ಅಂದ್ರೆ ಹೊಳಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡಿ ಕೇಳ್ಬೋದು ಅಂತ ವಿನಂತಿಗಳು. ಎಲ್ಲರಿಗೂ ನಮಸ್ಕಾರ. ಟೈಮ್ ಮುಗಿಯಾಕೆ ಬಂತ್ರಿ ಅದಕ್ಕೆ ರೀ.